ಹಸಿಮೆಣಸಿನ್ಕಾಯಿ ಖಾರ ಇದೆ ಅಂತ ನೀವು ತಿಂತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಹಸಿಮೆಣಸಿನ್ಕಾಯಿ ಇಂಗು ಮೊಸರು ಫ್ರೈ ಬಾಯಲ್ಲಿ ಇಟ್ಟರೆ ನೀರು ಬರೋದು ಗ್ಯಾರಂಟಿ. ಬನ್ನಿ, ಸ್ವಲ್ಪ ಖಾರ ಕಡಿಮೆ ಇರುವಂತಹ ಮೆಣಸಿನ್ಕಾಯಿನ ತಗೊಂಡು ಈ ಒಂದು ವಿಧಾನದಲ್ಲಿ ಫ್ರೈ ಮಾಡಿಕೊಳ್ಳೋಣ. ಊಟದ ಜೊತೆಗೆ ಪಲ್ಯ ಅವಶ್ಯಕತೆ ಇರೋದಿಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ಇಲ್ಲಿ ನಾನು ಒಂದು 1/4 kg ಆಗುವಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಾಡಿಟ್ಕೊಂಡ್ರೆ 15 ದಿನಗಟ್ಟಲೆ ಇಟ್ಟು ತಿನ್ಬೋದು. ನಾನಿಲ್ಲಿ ಈ ಹಸಿಮೆಣಸಿನ್ಕಾಯಿನ ಈ ರೀತಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸೀಳ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಆದರೆ ಇದು ಡಿಫ್ರೆಂಟ್ ವಿಧಾನ ಅಂತಲೇ ಹೇಳ್ಬೋದು. ಕೆಲವರಿಗೆ ಹಸಿಮೆಣಸಿನ್ಕಾಯಿ ಅಂದರೆ ಹೊಟ್ಟೆ ಉರಿಯುತ್ತೆ, ಹೊಟ್ಟೆ ನೋವು ಬರುತ್ತೆ ಅನ್ನೋದಿರುತ್ತೆ. ಕೆಲವ್ರಿಗೆ ಮಾತ್ರ ಹಸಿಮೆಣಸಿನ್ಕಾಯಿ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಖಾರ ಕಡಿಮೆ ಇರುವಂತಹ ಮೆಣಸಿನ್ಕಾಯಿನ ತೊಗೋಬೋದು. ಇಲ್ಲಾಂದರೆ ಬಜ್ಜಿ ಬೋಂಡ ಮಾಡುವಂತಹ ಮೆಣಸಿನ್ಕಾಯಲ್ಲಿ ಕೂಡ ಇದನ್ನು ಮಾಡ್ಬೋದು. ಈಗ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆ, 1 ಚಮಚ ಸೋಂಪು ಕಾಳು, ಒಂದು ಅರ್ಧ ಚಮಚ ಮೆಂತ್ಯ ಕಾಳು, ಕಾಳು ಮೆಣಸು ಒಂದು 1/4 ಚಮಚದಷ್ಟು ಹಾಕಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಇದನ್ನು ತರಿತರೆಯಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಪುಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸೋಂಪು ಕಾಳು ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿಯಲ್ಲಿ ಖಾರನೇ ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಈಗ ನೋಡಿ, ಈ ರೀತಿ ಕುಟ್ಟಿ ತರಿತರಿಯಾದ ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಪ್ಲೇಟಿಗೆ ತಗೊಳ್ಳೋಣ. ನಾವು ಇದಕ್ಕೆ ಪುಡಿ ಉಪ್ಪನ್ನು ಬಳಸೋದು ಬದಲು ಕಲ್ಲುಪ್ಪನ್ನು ಪುಡಿ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಲ್ಲುಪ್ಪು ನಾವು ಡೈರೆಕ್ಟಾಗಿ ಕೆಲವೊಬ್ಬರು ಕಲ್ಲುಪ್ಪು ಹಾಕೋಕ್ಕೆ ಇಷ್ಟಪಡ್ತಾರೆ. ನಾನು ಕಲ್ಲುಪ್ಪನ್ನೇ 1 ಚಮಚ ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದೆಲ್ಲ ಪುಡಿ ರೆಡಿ ಆದಮೇಲೆ ಕಡಾಯಿ ಇಟ್ಕೊಳ್ಳೋಣ. ಈ ಕಡಾಯಿಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈಗ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಕಲರ್ ಬಿಳಿಯಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ದೊಡ್ಡ ಉರಿಯಲ್ಲಿಟ್ಟರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಂಡು 1 ಚಮಚದಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಜೊತೆಗೆ ಮತ್ತು ಈ ಖಾರನೂ ಸ್ವಲ್ಪ ಕಡಿಮೆ ಮಾಡುತ್ತೆ. ಹಿಂಗು ತುಂಬಾ ಒಳ್ಳೆಯದು. ಯಾರಾದರೂ ಹಸಿಮೆಣಸಿನ್ಕಾಯಿ ತಿಂದು ಗ್ಯಾಸ್ಟ್ರಿಕ್ ಆದವ್ರಿಗೂ ಕೂಡ ತುಂಬ ಒಳ್ಳೆಯದು. ಈಗ ಕುಟ್ಟಿರುವ ಪುಡಿ ಹಾಕಿ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಡೈರೆಕ್ಟಾಗಿ ನಿಮಗೆ ಮೊಸರು ಬೇಡ ಅಂದರೆ ಹಾಗೆ ಇಟ್ಟು ಇದನ್ನು ತಿನ್ಬೋದು. ನೀವು ಆದಷ್ಟು ಮೊಸರು ಹಾಕಿ ತಿನ್ನೋದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರನ್ನು. ನೀವು ಹಾಕುವಾಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಈ ಒಂದು ಮೊಸರನ್ನು ಹಾಕೋಬೇಕು. ಇಲ್ಲಾಂದರೆ ಮೊಸರು ಒಡೆದೋಗ್ಬಿಡುತ್ತೆ, ಬಿಸಿ ಇರುವಾಗ ಹಾಕಿದರೂ ಕೂಡ ಒಡೆದೋಗುತ್ತೆ. ಹಾಗಾಗಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ನೀರಿನಂಶ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿ ಈಗ ಇದು ರೆಡಿ ಇದೆ ನೋಡಿ. ಮೊಸರು ಹಾಕಿರೋದ್ರಿಂದ ಹುಳಿ ಮತ್ತೆ ಹಾಕೋದು ಬೇಡ, ಮೊಸರಲ್ಲಿರೋ ಹುಳಿ ಅಂಶನೇ ಸಾಕಾಗುತ್ತೆ. ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಖಾರ ಕೂಡ ಕಡಿಮೆ ಇದೆ. ರಸಮ್ ಅನ್ನ ಇದ್ದರೆ ಸಾಕು. ಈ ಮೆಣಸಿನ್ಕಾಯಿ ತಿಂದರೆ ಒಂದು ತುತ್ತು ಊಟ ಜಾಸ್ತಿನೇ ಮಾಡ್ತೀರಾ, ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಫ್ರೈ. ಬರೀ ಅದರಲ್ಲಿರುವ ಈ ಗ್ರೇವಿ ತೊಗೊಂಡು ಅನ್ನದಲ್ಲಿ ಹಾಕಿ ಕಲಸಿ ತಿಂದರೆ, ತುಪ್ಪ ಹಾಕಿ ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಒಮ್ಮೆ ನೀವು ಈ ಫ್ರೈಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ರಸಮ್ ಅನ್ನ ಮಾಡಿದ್ದೆ, ಹಾಗಾಗಿ ಈ ಫ್ರೈ ತುಂಬ ಚೆನ್ನಾಗಿತ್ತು. ಖಾರ ಕಡಿಮೆ ಇರೋದ್ರಿಂದ ಮಕ್ಕಳು ಕೂಡ ತಿಂತಾರೆ. ಇದನ್ನು ಮಾಡಿ 15 ದಿವಸ ನೀವು ಇಟ್ಟು ತಿನ್ಬೋದು, ಆರಾಮವಾಗಿ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಹಸಿಮೆಣಸಿನ್ಕಾಯಿಯಲ್ಲಿ ಡಿಫ್ರೆಂಟ್ ರೆಸಿಪಿಗಳನ್ನು ಮಾಡ್ಬೋದು. ಆದರೆ ಈ ಒಂದು ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸಿಂಪಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.